ನಮ್ಮ ಸಂಸ್ಥೆ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ಈ ದಿನ ನಮ್ಮ ಐ ಲವ್ ಯು ಮಲ್ಲೇಶ್ವರ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ ಅಂತ ನಾನು ಕೋರ್ತೇನೆ. ನಮ್ಮ ಸಂಸ್ಥೆಯ ಒಂದು ಸ್ಥಾಪನೆ ಕಳೆದ 20 ವರ್ಷಗಳ ಹಿಂದೆ ಮಾಡಿರೋಂಥದ್ದು. ಇದು ಉದ್ದೇಶ ಏನಂತಂದರೆ ಕನ್ನಡ ಮಾಧ್ಯಮದವರಿಗೆ ಮತ್ತು ಹಳ್ಳಿಗಡಿನ ವಿದ್ಯಾರ್ಥಿನಿಯರಿಗೆ ಮತ್ತು ಮಾನಸಿಕವಾಗಿ ಕನ್ನಡ ಅಂದರೆ ಕನ್ನಡ ಜೊತೆಗೆ ಇಂಗ್ಲೀಷು ಬರದೇ ಇರುವಂತಹ ಮಾನಸಿಕ ಕುಗ್ಗಿರುವಂಥ ಒಂದು ವ್ಯವಸ್ಥೆಗೆ ನಾವು ತಾಂತ್ರಿಕವಾಗಿ ಶಿಕ್ಷಣ ಕೊಡಲಿಕ್ಕೆ IT ಹುದ್ದೆಗಳಿಗೆ ಅವರಿಗೆ ತಯಾರು ಮಾಡಲಿಕ್ಕೆ ಈ ಒಂದು ಸಂಸ್ಥೆಯನ್ನು ಮಾಡಿದ್ವಿ. ಆವಾಗ ನಮ್ಮ ಜೊತೆಗೆ ಡಾಕ್ಟರ್ ನಿರುಪಮ್ ಅವರು, ಪ್ರೊಫೆಸರ್ HV ಶ್ರೀನಿವಾಸ ಶರ್ಮ ಅವರು ಮತ್ತು ನಾನು ಡಾಕ್ಟರ್ ಆರ್ಯ ಪ್ರಸಾದ್ ಈ ಸಂಸ್ಥೆಯ ಸಂಸ್ಥಾಪಕ ಒಟ್ಟಾಗಿ ಸೇರಿ ಈ ಸಂಸ್ಥೆಯನ್ನು ನಾವು ಮಾಡಿದ್ವಿ. ಅವ ನಮ್ಮ ಉದ್ದೇಶ ಇದ್ದಿದ್ದಿಷ್ಟೇ, ವಿಪ್ರೋ ಸಂಸ್ಥೆ ಮತ್ತು ಇನ್ಫೋಸಿಸ್ ಸಂಸ್ಥೆ ಯಥೇಚ್ಛವಾಗಿ ಹೊರ ರಾಜ್ಯದವ್ರನ್ನ ಕ್ಯಾಂಪಸ್ ಸೆಲೆಕ್ಷನ್ ಮುಖಾಂತರ ಉದ್ಯೋಗನ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದರು. ಆ ಉದ್ಯೋಗಗಳು ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇಲ್ಲವಂಥ ಒಂದು ವ್ಯಥೆ ನಮಗೆ ಕಾಡ್ತಾಯಿತ್ತು. ಏನಾದರೂ ಒಂದು ತಾಂತ್ರಿಕವಾಗಿ ಬೆಳೀಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ನಾವು ಕನ್ನಡಿಗರಿಗೆ, ಕನ್ನಡ ಮಾಧ್ಯಮದವರಿಗೆ ವಿಶೇಷವಾಗಿ ಅಂಥ ಒಂದು ಕಲ್ಪನೆ ಬಂದು ಆಂಗ್ಲ ಮಾಧ್ಯಮದಲ್ಲಿ ಕಲ್ತಿರಿದ್ರೂ ಕೂಡ ಒಂದು ಭಾಷೆ ಕನ್ನಡ ಬರುವಂಥ ವ್ಯವಸ್ಥೆಗೆ ನಾವು ಇದನ್ನು ಅಡಕವಾಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ವಿ. ಅಂದಿನಿಂದ ಇಂದಿನವರೆಗೂ 50,000ಕ್ಕೂ ಹೆಚ್ಚು ಫಲಾನುಭವಿಗಳು ಈ ಸಂಸ್ಥೆಯ ಒಂದು ಪ್ರಯೋಜನ ಪಡೆದಿದ್ದಾರೆ. 45,000ಕ್ಕೂ ಹೆಚ್ಚು ಜನಗಳು ನಮ್ಮ ಸಂಸ್ಥೆಯ ಮುಖಾಂತರ ಪರೋಕ್ಷವಾಗಿ ಉದ್ಯೋಗವನ್ನು ಹೊಂದಿದ್ದಾರೆ. ಅದರಲ್ಲಿ ಕರ್ನಾಟಕ ಸರ್ಕಾರದ ನಿಗಮ ಮತ್ತು ಕಚೇರಿಗಳಲ್ಲಿ ಹೊರಗುತ್ತಿಗೆ ನೌಕರರಾಗಿ ಶಾಶ್ವತ ನೌಕರರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ಭಾಳಷ್ಟು ಜನ ನಗಾಡಿದು ಉಂಟು. ಕನ್ನಡ ತಂತ್ರಾಂಶನ ಹ್ಯಾಕೆ ಕೊಡ್ತೀರಿ ಕನ್ನಡಿಗರಿಗೆ ನೀವು ಅಂತ. ಯಾಕೆಂದರೆ ನಾವು ಕೊಟ್ಟಿದ್ದೇನು ಅಂತಂದರೆ, ಕನ್ನಡ ತಂತ್ರಾಂಶ ನಾವು ಕೊಡದೇ ಇದ್ದಿದ್ರೆ ಬಹುಶಃ ಇವತ್ತು ಇಷ್ಟು ಧೈರ್ಯವಾಗಿ ನಮ್ಮಲ್ಲಿ ಕಲ್ತಿರುವಂಥವ್ರು 45,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಹೊಂದಲಿಕ್ಕೆ ಆಗ್ತಾ ಇರಲಿಲ್ಲ. ತಾಂತ್ರಿಕತೆ ಆಂಗ್ಲದ ಮುಖಾಂತರ ಆಗ್ತಾಯಿತ್ತು. ಆದರೆ ಕನ್ನಡಿಗರಿಗೆ ಅದರ ಒಂದು ಫಲತೆ ಮತ್ತು ಅದರ ಒಂದು ಬೆನಿಫಿಷರಿ ಏನಂತ ಹೇಳ್ತೀವಿ, ಅದರ ಉಪಯೋಗ ಆಗ್ತಾ ಇರಲಿಲ್ಲ. ಇಲ್ಲಿ IT ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಆಂಗ್ಲದ ಪರಿಕರಗಳ ಮುಖಾಂತರ ಆ ಪಠ್ಯಕ್ರಮಗಳ ಮುಖಾಂತರ ಮಾತ್ರ ಗಮನ ಕೊಡ್ತಾಯಿದ್ರು. ನಾವೇನು ಮಾಡಿದ್ವಿ, IT ತಂತ್ರಾಂಶಗೆ ಏನೇನು ಬೇಕು ಆ ಪಠ್ಯಕ್ರಮಗಳೆಲ್ಲ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಗೆ ನಾವು ತರ್ಜುಮೆ ಮಾಡಿ IT ಹುದ್ದೆಗಳು ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ನಾವು ತಯಾರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕನ್ನಡ ತಂತ್ರಾಂಶ ಮುಖಾಂತರ ನಾವು ಮಾಡಿದ್ವಿ. ಕರ್ನಾಟಕದ ಏಕೈಕ ಸಂಸ್ಥೆ ಇದು. ಆಮೇಲೆ ಸರ್ಕಾರ ಕೂಡ ಈ ಸಂಸ್ಥೆಗೆ ಪ್ರಾಮುಖ್ಯತೆ ಕೊಟ್ಟು ಅನುಮತಿ ಕೊಡೋ ಮುಖಾಂತರ ಶಾಶ್ವತವಾದ ಕಟ್ಟಡ ಕಟ್ಟಿ ಇಲ್ಲೂ ನೆಲೆಗೊಳ್ಳಲಿಕ್ಕೆ ಒಂದು ಕಾರಣ ಆಯಿತು. ಆದರೆ ಒಂದೇನು ಅಂತಂದರೆ, ಸರ್ಕಾರ ಹೇಳ್ತಾ ಇದೆ ನಾವು ಕನ್ನಡ ತಂತ್ರಾಂಶಕ್ಕೆ, ಕನ್ನಡದ ವಿಚಾರಗಳಿಗೆ, ಕನ್ನಡದ ಕ್ರಿಯಾತ್ಮಕ ಕೆಲಸ, ಕನ್ನಡ ಅಭಿವೃದ್ಧಿ ಕೆಲಸಗಳಿಗೆ ನಾವು ಏನೇ ಬೇಕಾದ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಸಹಾಯ ಸಿಗ್ತಾ ಇಲ್ಲ. ಸಿಕ್ಕಿದರೂ ಕೂಡ ಅದೇನೋ ಒಂದು ಹೇಳ್ತಾರಲ್ಲ, ಅರೆ ಮಜ್ಜಿಗೆ ಅಂತ ಹೇಳ್ತೀವಿ. ಅಂದರೆ ಒಂದು ಆನೆ ಹೊಟ್ಟೆಗೆ ಕಾಸು ಮಜ್ಜಿಗೆ ಹೇಗೆ ಸಾಕಾಗುತ್ತೆ, ಹಾಗೆ ಕನ್ನಡದ ಕೆಲಸಕ್ಕೆ ದೊಡ್ಡ ಕೆಲಸಗಳು ಕೈ ಹಾಕಿದಾಗ ಸರ್ಕಾರ ಕೂಡ ಚಿಂತನೆ ಮಾಡಬೇಕು. ಕೇವಲ ಸಾಂಸ್ಕೃತಿಕವಾದ ಮತ್ತು ವೈಭವೀಕರಣವಾದ ಕಾರ್ಯಕ್ರಮ ಮಾಡೋ ಮುಖಾಂತರ ಕನ್ನಡ ಬೆಳೆಯಲ್ಲ. ಕನ್ನಡಿಗರನ್ನ ಕನ್ನಡದ ಮುಖಾಂತರ ಯೋಜನೆ ಹಾಕ್ಕೊಂಡು ಅದರ ಮುಖಾಂತರ ಪ್ರಗತಿಪರ ಕನ್ನಡದ ಕೆಲಸ ಮಾಡಿದ್ರೆ ಮಾತ್ರ ಕನ್ನಡಿಗರ ಒಂದು ಔದ್ಯೋಗಿಕ ನೆಲೆಗಟ್ಟಾಗುತ್ತೆ, ಕನ್ನಡದ ಪರಿಸರ ನಿರ್ಮಾಣ ಆಗುತ್ತೆ. ಆ ನಿಟ್ಟಿನಲ್ಲಿ ಮಾಡಬೇಕಾಗತ್ತೆ. ಶ್ರೀಮಂತ ಕನ್ನಡಿಗರು ಮತ್ತು ಮಧ್ಯಮ ಕನ್ನಡಿಗರು ಅಂತ ಒಂದು ಭೇದ ಭಾವ ಈಗಾಗಲೇ ಭಾಳ ಬೇರು ಬಿಟ್ಬಿಟ್ಟಿದೆ. ಆಂಗ್ಲ ಮಾಧ್ಯಮ ನಡೆಸ್ತಕ್ಕಂಥವ್ರು ಬಹುತೇಕ ಅರ್ಧ ಭಾಗ ನಮ್ಮವರೇ ಇದ್ದಾರೆ. ನಾನು ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಸರ್ಕಾರಕ್ಕೊಂದು ಕೇಳ್ಕೊಳ್ಳೋದೇನಂತಂದರೆ, ಇಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದ್ದರೂ ಕೂಡ ಕನ್ನಡ ತಂತ್ರಾಂಶವನ್ನು ನಾವು ನೆಲೆಗೊಳ್ಳಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಾಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಅದೊಂದು ಪಾಲು ನಾವು ದೊರಕಿಸ್ಬೇಕಾಗತ್ತೆ. ಇವತ್ತು KPSC ಏನು ಪರೀಕ್ಷೆಗಳು ಮಾಡ್ತಾರೆ, ಅಲ್ಲಿ ಕನ್ನಡ ತಂತ್ರಾಂಶ ಕಡ್ಡಾಯ ಮಾಡಿಲ್ಲ. ಇದು ಭಾಳ ದೊಡ್ಡ ಒಂದು ಹಿನ್ನಡೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೂಡ ಭಾಳಷ್ಟು ಒಂದು ಕಾರ್ಯಯೋಜನೆ ಹಾಕ್ಕೊಂಡಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಬರವಣಿಗೆಗಳಲ್ಲಿ ಕನ್ನಡ ಅಭಿವೃದ್ಧಿ ಆಗಬೇಕು ಅಂತಿದೆ. ಆದರೆ ನಾವು ತಾಂತ್ರಿಕವಾಗಿ ಆಗಬೇಕು ಅಂತ ಹೇಳ್ತೀವಿ. ತಾಂತ್ರಿಕವಾಗಿ 20 ವರ್ಷಗಳ ಹಿಂದೆ ನಾವು ಕನ್ನಡಿಗರಿದ್ದೀವಿ. ಇವತ್ತು ಕೇರಳ ಅವರು ಮತ್ತು ತಮಿಳುನಾಡವರು 20 ವರ್ಷ ಮುಂದೆ ಇದ್ದಾರೆ ತಾಂತ್ರಿಕವಾಗಿ. ಅವರು ದುರಂತ ಅಂದರೆ ಎಲ್ಲ ತಂತ್ರಾಂಶಗಳು ತಯಾರು ಮಾಡೋದು ಕರ್ನಾಟಕದಲ್ಲಿ, ಆದರೆ ಅದರ ಪ್ರತಿಫಲ ನಮ್ಮವ್ರಿಗೆ ಸಿಗ್ತಾಯಿಲ್ಲ. ಹಾಗಾಗಿ ಒಂದು ಶೈಕ್ಷಣಿಕ ಕಾಶಿ ಅಂತ ಏನೇ ಅನಿಸ್ಕೊಂಡಿದೆ ಇಡೀ ಕರ್ನಾಟಕದ ಹೃದಯ ಭಾಗ ಮಲ್ಲೇಶ್ವರ. ಇಲ್ಲಿ ನಾವು ಕೌಶಲ್ಯ ಅಭಿವೃದ್ಧಿಯ ಕನ್ನಡದ ಮುಖಾಂತರ ಕೌಶಲ್ಯ ಅಭಿವೃದ್ಧಿ, ಕನ್ನಡದ ಮುಖಾಂತರ ತಂತ್ರಾಂಶ ಅಭಿವೃದ್ಧಿ ಮತ್ತು ಕನ್ನಡದ ಮುಖಾಂತರ ಪಠ್ಯಕ್ರಮಗಳ ಮುಖಾಂತರ IT ಭಾಷೆಗೆ ಅಂದರೆ IT ಹುದ್ದೆಗಳಿಗೆ
ಅದನ್ನು ಕೊಂಡೊಯ್ಯುವಂಥ ಒಂದು ಕೌಶಲ್ಯವನ್ನು ನಾವು ಕರ್ನಾಟಕದ ಕಾಶಿ ಮಲ್ಲೇಶ್ವರ ಏನು ಬೆಂಗಳೂರು ಹೃದಯ ಭಾಗ ಇದೆ, ಇಲ್ಲಿ ನಾವು ಮಾಡಿರುವಂಥದ್ದು. ಎಲ್ಲರೂ ಇದರ ಉಪಯೋಗನ ಬಳಸ್ಕೊಳ್ಳಿ, ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಒಂದು ಕರೆನ ನೀಡ್ತಾ ಇದ್ದಾನೆ. ಕರ್ನಾಟಕದ ಬಹುತೇಕ ಎಲ್ಲ ದೊಡ್ಡ ದೊಡ್ಡ ಏನು ಕಾರ್ಖಾನೆಗಳಿದ್ದಾವೆ ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳೇನಿದೆ, ITBT ಸಂಸ್ಥೆಗಳೇನಿದೆ, ರಾಜಕಾರಣಿಗಳು ಯಾರಿದ್ದಾರೆ, ಶ್ರೀಮಂತರು ಹಣವಂತರಾಗಿದ್ದಾರೆ, ಇಂಥ ಒಂದು ಸಂಸ್ಥೆಗಳಿಗೆ ತಮ್ಮ ನೆರವನ್ನು ಕೊಡೋ ಮುಖಾಂತರ ಕನ್ನಡಿಗರಿಗೆ ಮತ್ತು ಮಧ್ಯಮ ವರ್ಗದವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮತ್ತು ಸಹಕಾರ ನೀಡಬೇಕು ಅಂತ ನಾನು ಈ ತಮ್ಮ ಚಾನಲ್ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕನ್ನಡಿಗರಾಗಲಿ ಅಥವಾ ಪರಭಾಷಿಕರಾಗಲಿ ಇಲ್ಲೇ ನೆಲೆಗೊಂಡಿರುವಂತಹ ಒಂದು ಏನು ಜನಗಳಿದ್ದಾರೆ ಅವರೆಲ್ಲರೂ ಕೂಡ ಕನ್ನಡಿಗರಾಗಿ ಬದಲಾದಾಗ ಅಥವಾ ತಾಂತ್ರಿಕವಾಗಿ ಬದಲಾದಾಗ ಅವರೆಲ್ಲ ಸೌಖ್ಯ ಮತ್ತು ಕನ್ನಡದ ವಾತಾವರಣ ನಿರ್ಮಿಸಿದಾಗ ಎಲ್ಲ ಸಮಾಜ ಸುಸ್ಥಿರ ಸಮಾಜ ನಿರ್ಮಾಣ ಆಗುತ್ತೆ. ಇಲ್ಲದ್ರೆ ಭಾಳ ಅಂತರ ಉಂಟಾಗಿ ಆರ್ಥಿಕ ಕಂದಕಗಳು ಮತ್ತು ಭಾಷಾ ಕಂದಕಗಳು ಉಂಟಾದರೆ ಯಾರಿಗೂ ಉಳಿಗಾಲ ಇಲ್ಲ. ಆ ನಿಟ್ಟಿನಲ್ಲಿ ಯಾಕಂದರೆ ಈ ರಾಜ್ಯ ರಚನೆ ಆಗಿದೆ ಕರ್ನಾಟಕ ಕನ್ನಡ ಮತ್ತು ಕನ್ನಡಿಗರ ಆಧಾರದ ಮೇಲೆ. ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಪ್ರಥಮವಾಗಿ ಅಡಕವಾಗಿರಬೇಕಾಗ್ತದೆ. ಹಾಗಾಗಿ ಮುಂದಿನ ಜೀವನ ಮತ್ತು ಜೀವನಕ್ಕೆ ಮತ್ತು ನೆಲೆಗೊಳ್ಳುವಿಕೆ ಎಲ್ಲರೂ ಕೂಡ ಭದ್ರಾಗಬೇಕು, ಎಲ್ಲರೂ ಕೂಡ ಭದ್ರಾಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ನೋಡಿ, ನಾನು ಆಗಲೇ ಹೇಳ್ದಂಗೆ ಶೈಕ್ಷಣಿಕ ಕಾಶಿ ಮಲ್ಲೇಶ್ವರ ಅಂತ ಹೇಳಿದೆ. ಇದು ಇಡೀ ಕರ್ನಾಟಕದ ರಾಜಧಾನಿಗೆ ಅನ್ವಯಿಸುವಂಥದ್ದು. ಕಾರಣ ಏನಂತಂದರೆ ಇವತ್ತು SLC ಬೋರ್ಡ್ ಅಂತೇನು ಹೇಳ್ತೀವಿ, ಪ್ರೌಢ ಶಿಕ್ಷಣ ಮಂಡಳಿ ಕೂಡ ಮಲ್ಲೇಶ್ವರದಲ್ಲಿದೆ. ಇವತ್ತು PUC ಇದು ಪೂರ್ವ ಪದವಿ ಶಿಕ್ಷಣದ ಏನು ಮಂಡಳಿ ಇದೆ ಅದು ಕೂಡ ಮಲ್ಲೇಶ್ವರದಲ್ಲಿದೆ. ಮತ್ತು ಉನ್ನತ ಶಿಕ್ಷಣ ಮತ್ತು ಇನ್ನಿಷ್ಟು ಇಡೀ ಭಾರತಕ್ಕೆ ಉನ್ನತವಾದ ಶಿಕ್ಷಣ ಕೊಡ್ತಕ್ಕಂಥ ಇಂಡಿಯನ್ ಸೈನ್ಸ್ ಆಫ್ ಏನಿದೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಏನು ಹೇಳ್ತೀವಿ, ಅದು ಕೂಡ ಮೈಸೂರು ಮಹಾರಾಜರ ಕೊಡುಗೆ. ಅದು ಆ ಸಂಸ್ಥೆ ಕೂಡ ನಮ್ಮ ಮಲ್ಲೇಶ್ವರದಲ್ಲಿದೆ. ಈ ಥರ ನೀವು ಅರಣ್ಯ ಇಲಾಖೆ ಇನ್ನು ಬೇರೆ ಬೇರೆ ಇದು ಕರ್ನಾಟಕ ಪರೀಕ್ಷಾ ಮಂಡಳಿ ಏನಿದೆ ಅದು ಕೂಡ ಮಲ್ಲೇಶ್ವರದಲ್ಲಿದೆ. ಇವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಮಲ್ಲೇಶ್ವರದಲ್ಲಿದೆ. ಆಮೇಲೆ ಇಲ್ಲಿ ಭಾಳಷ್ಟು ಶೈಕ್ಷಣಿಕವಾದ ಉನ್ನತ ಶೈಕ್ಷಣಕ್ಕೆ ತಯಾರಿ ಮಾಡ್ತಕ್ಕಂಥ ಸಂಸ್ಥೆಗಳು ಮಲ್ಲೇಶ್ವರದಲ್ಲಿದೆ. ಹಾಗಾಗಿ ನಮ್ಮ ಸಂಸ್ಥೆ ಕರ್ನಾಟಕದಲ್ಲಿ ಏಕೈಕ ಸಂಸ್ಥೆ ಕನ್ನಡ ತಂತ್ರಾಂಶದಲ್ಲಿ ಹೇಳ್ಕೊಡ್ತಂಥ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ಇದು ಕೂಡ ಮಲ್ಲೇಶ್ವರದಲ್ಲಿ. ಇಂಥ ಒಂದು ಸಂಸ್ಥೆಯ ಒಂದು ಹೊರಳನ್ನು ಎಲ್ರಿಗೂ ಹಂಚಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಏನು ಐ ಲವ್ ಯು ಮಲ್ಲೇಶ್ವರ ಏನು ಚಾನಲ್ ಇದೆ, ಎಲ್ಲ ಸ್ತರದ ಎಲ್ಲ ವಿಚಾರಗಳನ್ನು ಮಲ್ಲೇಶ್ವರದಲ್ಲಿ ಸಾಕು ಹೊಕ್ಕಾಗಿರುವ ಒಂದು ವಿಚಾರಗಳನ್ನು ಸಾರ್ವಜನಿಕಗೊಳಿಸ್ತಕ್ಕಂಥ ವಿಚಾರ ಭಾಳ ಸಂತೋಷ ತಂದಿದೆ. ಆ ನಿಟ್ಟಿನಲ್ಲಿ ನಿಮಗೆಲ್ಲ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಇಡೀ ನಾಡಿಗರ ಪರವಾಗಿ ಶುಭ ಕೋರ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಳಿನಾ SR ಅಂದ್ಬಿಟ್ಟು. ನಾನು ಇಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂಸ್ಥೆ ಮೊದಲು ತುಂಬ ಚಿಕ್ಕದಾಗಿ ಒಂದು 3 ಕಂಪ್ಯೂಟರ್ಗಳಿಂದ ಸ್ಟಾರ್ಟ್ ಆಯಿತು. ಇವಾಗ ಒಂದು 35 ಕಂಪ್ಯೂಟರಿಂದ ನಾವು ಸುಮಾರು ಇಲ್ಲಿವರೆಗೂ ಒಂದು 50,000 ಜನಕ್ಕೆ ಉದ್ಯೋಗ ಅವಲಂಬಿತ ತರಬೇತಿನ ಕೊಡ್ತಾ ಇದ್ದೀವಿ. ಬಂದು ಎಲ್ಲರೂ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ತುಂಬ ಕಡೆ ಎಲ್ಲ ಕೆಲಸಕ್ಕೂ ಹೋಗಿದ್ದಾರೆ. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸು ಮತ್ತು ಸರ್ಕಾರಿ ಕಚೇರಿಗಳು BBMP ಕಚೇರಿಗಳಲ್ಲೆಲ್ಲ ಸುಮಾರು ಜನ ಕೆಲಸ ಮಾಡ್ತಾಯಿದ್ದಾರೆ. ಈಗ ಎಲ್ಲೋದ್ರೂ ನಮಗೆ ನಮ್ಮ ಇಲ್ಲಿಂದ ಕಲ್ತಿರೋರು ಸಿಗ್ತಾ ಇದ್ದಾರೆ. ಇದು ನೀವು ಇನ್ನೂ ಯಾರು ಉಪಯೋಗ ಆಗೋರು ಬಂದು ಸೇರ್ಕೋಬೋದು ಮತ್ತು ಇಲ್ಲಿ ಕಲ್ತ್ಕೊಂಡು ಒಳ್ಳೆ ಕೆಲಸಕ್ಕೂ ಸಹ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಫಸ್ಟು ನನ್ನ ಹೆಸರು ಭೀಮರಾಯ್ ಅಂತ. ನಾನು BCM ಹಾಸ್ಟೆಲ್ ಮುತ್ತುದಳ್ಳಿಯಲ್ಲಿ BCM ಹಾಸ್ಟೆಲಲ್ಲಿ ಇದ್ದೀನಿ. ಇವಾಗ ನನಗೊಂದು ಮುಂದಿನ ಓದುವ ಅವಶ್ಯಕತೆಯಾಗಿ ಕಂಪ್ಯೂಟರ್ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಒತ್ತಾಯದ ಮೇರೆಗೆ ಅವ್ರು ಹೇಳಿದರು ಇಲ್ಲಿ ಚೆನ್ನಾಗೈತೆ ಮಲ್ಲೇಶ್ವರಮಲ್ಲಿ ಚೆನ್ನಾಗೈತೆ ನೋಡು ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಬಂದು ಸೇರಿಕೊಂಡಿದ್ವಿ. ಕಾಸ್ಟ್ ಕೂಡ ಇಲ್ಲಿ ಇದು ತುಂಬ ಕಡಿಮೆ ಮತ್ತು ಇದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. 2 ತಿಂಗಳಲ್ಲೇ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ನಮಗೋಸ್ಕರ ಅಮೌಂಟೆಲ್ಲ ಕಡಿಮೆ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಗೆಸ್ಟ್ ಫ್ಯಾಕಲ್ಟಿ ಕೂಡ ಚೆನ್ನಾಗೈತೆ ತುಂಬ. ಕನ್ನಡ ಗಣಕ ಕಂಪ್ಯೂಟರ್ ಯಂತ್ರ ಅಂತ ಇದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮದೆಲ್ಲ ಯಾದಗಿರಿ. ನಾನು 2 ತಿಂಗಳಿಂದ ಬರ್ತಾಯಿದ್ದೀನಿ. 2 ತಿಂಗಳ ನಾವು ಯಾವ ಟೈಮಿಗೆ ಬರ್ತೀವಿ ಆ ಟೈಮಲ್ಲೆಲ್ಲ ತುಂಬ ಅವರು ಟೀಚರ್ಸ್ ಬಂದು ನೀಟಾಗಿ ಹೇಳ್ಕೊಡ್ತಾರೆ. ನಮಗೆಲ್ಲ ಅರ್ಥ ಆಗುತ್ತೆ ಅವರಿಂದ. ತುಂಬ ಚೆನ್ನಾಗಿದೆ ಇನ್ಸ್ಟಿಟ್ಯೂಟ್. 2 ತಿಂಗಳಿಂದ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಇವಾಗ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ತುಂಬ ಸ್ಟ್ರಿಕ್ಟಾಗಿ ನಡೆಸ್ತಿದ್ದಾರೆ. ಚೆನ್ನಾಗಿ ಕಲ್ತಿದ್ದರಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಸರ್. ಸಿಂಚನ ಅಂತ ಗೌರಿಬಿದನೂರಿಂದ ಬಂದಿರೋದು. ನಾವು ಹಾಸ್ಟೆಲಿಂದ ಬಂದಿದ್ದೀವಿ. ನಾವು ಅಂದರೆ BCom ಸ್ಟೂಡೆಂಟು. ಟ್ಯಾಲಿ ಮತ್ತು ಬೇಸಿಕ್ಕು ನಮಗೆ ಇಂಪಾರ್ಟೆಂಟು. ಸೊ ಹಂಗಾಗಿ ಇಲ್ಲಿ 1.5 ತಿಂಗಳಿಗೆ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಫ್ಯೂಚರ್ಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ನಂದಿನಿ. ನಮ್ಮದು ಪಾಗೋಡ.
ನಾನು ಬಂದುಬಿಟ್ಟು ಇಲ್ಲಿ 2 ಮಂತ್ಸಿಂದ ಬರ್ತಾಯಿದ್ದೀನಿ. ಟ್ಯಾಲಿ ಮತ್ತು ಬೇಸಿಕ್ ಎರಡೂ ಕಲ್ತಿದ್ದೀನಿ. ನಾನು ಬಂದುಬಿಟ್ಟು ಟ್ಯಾಲಿ ಕಲಿತಾ ಇದ್ದೀನಿ. ಟ್ಯಾಲಿ ಏನಕ್ಕೆ ಅಂತ ಅಂದರೆ ನೆಕ್ಸ್ಟ್ ಕಂಪನಿಗೆ ಹೋದಾಗ ಅಲ್ಲಿ ಬೇಕಾಗುತ್ತೆ, ಹಾಗಾಗಿ ಆ ಪರ್ಪಸ್ಗಾಗಿ ನಾನು ಟ್ಯಾಲಿ ಕಲಿಯುತ್ತಿದ್ದೀನಿ. ನನ್ನ ಹೆಸರು ತೇಜಸ್ವಿನಿ SR ಅಂತ. ನಾನು ಗೌರಿಬಿದನೂರಿಂದ ಬಂದಿದ್ದೀನಿ. ನಾನು ಇಲ್ಲೇ ಹಾಸ್ಟೆಲಲ್ಲಿದ್ದೀನಿ. ನಾನು ಈಗ ಬೇಸಿಕ್ಕು ಮತ್ತು ಟ್ಯಾಲಿ ಎರಡೂ ತೊಗೊಂಡಿದ್ದೀನಿ. ಬೇಸಿಕ್ಕಿಂದ ಕನ್ನಡ ಟೈಪಿಂಗ್ ಕಲ್ತಿದ್ದೀನಿ. ಇದು ನನಗೆ ರಿಪೋರ್ಟರ್ ಆಗಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಟ್ಯಾಲಿ ಏನಕ್ಕಂದರೆ ನಾವು ಮತ್ತೆ ಹೈಯರ್ ಎಜುಕೇಷನ್ಗೆ ಹೋಗಬೇಕಾದ್ರೆ ಮತ್ತು ಕಂಪ್ನಿಗಳ ಕೆಲಸಕ್ಕೆ ಹೋಗಬೇಕಾದ್ರೆ ಯೂಸ್ ಆಗುತ್ತೆ ಅಂತ ನನಗೆ ಫುಲ್ಲು ತುಂಬ ಯೂಸ್ ಆಗಿದೆ. ಇಲ್ಲಿ ಹತ್ರದಿಂದ ಇಲ್ಲಿ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ ಟೀಚರ್ಸ್ ಎಲ್ಲೂ. ನಾನು ದೀಪಿಕಾ, ಶ್ರೀರಾಮ್ಪುರಮಿಂದ ಬರ್ತಾಯಿದ್ದೀನಿ. ನಾನು BCom ಸ್ಟೂಡೆಂಟ್. ಟ್ಯಾಲಿಗೆ ಸೇರಿಕೊಂಡೆ 2 ಮಂತ್ಸ್. 1.5 ಮಂತಲ್ಲಿ ನಂದಾಯಿತು. ಲೈಕ್ ಐ ವಾಸ್ ನೋಯಿಂಗ್ ಎವ್ರಿಥಿಂಗ್ ಅಬೌಟ್ ಟ್ಯಾಲಿ. ದೆನ್ ಇವಾಗ ಜಾಬ್ ಮಾಡಿದರೆ BCom ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟು. ಮತ್ತು ಏನಾದರೂ ಕೆಲಸಕ್ಕೆ ಹೋಗಬೇಕು, ಟ್ಯಾಲಿ ತುಂಬ ಯೂಸ್ ಆಗುತ್ತೆ. ಯಾವುದಾದ್ರೂ ಫೀಲ್ಡಲ್ಲಿ ಟ್ಯಾಲಿ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮತಿ ಅಂತ. ಐ ಲವ್ ಮಲ್ಲೇಶ್ವರಂ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಕನ್ನಡ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು RT ನಗರದಿಂದ ಬರ್ತಾಯಿದ್ದೀನಿ. 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಬರೋ ಸ್ಟೂಡೆಂಟ್ಗೆ ನಾನು ಟೀಚ್ ಮಾಡ್ತಾಯಿದ್ದೀವಿ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮೆಥಡಲ್ಲಿ ಹೇಳ್ಕೊಡ್ತೀವಿ. ಆದರೆ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ನಾವು. ಆದರೆ ಇಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ 2 ತಿಂಗಳು ಕೋರ್ಸ್ ಇರೋದ್ರಿಂದ ಎಲ್ಲ ಮಕ್ಕಳು ಬರ್ತಾರೆ. ಎಲ್ಲ ಮಕ್ಕಳ ಜೊತೆ ಬೆರೆಯೋದ್ರಿಂದ ನಮಗೂ ಒಂಥರ ಸಂತೋಷ ಅನಿಸುತ್ತೆ. ಮನೇಲಿ ಎಷ್ಟೇ ಕಷ್ಟ ಇದ್ರೂ ಇಲ್ಲಿ ಬಂದು ಮಕ್ಕಳನ್ನ ನೋಡಿದಾಗ ಅದು ತುಂಬ ಸಂತೋಷ ಅನಿಸುತ್ತೆ. ನಾವಿಲ್ಲಿ ಸಂಬಳ ಕಮ್ಮಿ ಇದ್ರೂ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಕಾರಣ ಅದೇ. ಅಂದರೆ ಎಲ್ಲ ಮಕ್ಕಳು ಬರಲಿ ಮತ್ತು ಇಲ್ಲಿ ಬಂದು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಹಾಯ್, ನನ್ನ ಹೆಸರು ರೂಪಾಮಲಾ. ನಾನು LN ಪುರಮಿಂದ ಬರ್ತಾ ಇರೋದು. ನಾನು ಕಾಮರ್ಸ್ ಓದ್ತಾ ಇದ್ದೀನಿ. BCom RC ಕಾಲೇಜಲ್ಲಿ. ನಾನು ಇಲ್ಲಿ ಬಂದು ಸೇರಿಕೊಂಡಿತ್ತು ಕಂಪ್ಯೂಟರ್ ನಾಲೆಜ್ ಬರೋಕ್ಕೆ. ನಾನು ಕಂಪ್ಯೂಟರ್ ಗೊತ್ತಿತ್ತು, ಬಟ್ ಯೂಸ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ಬೇಸಿಕ್ಸು ಟ್ಯಾಲಿ ಅದಕ್ಕೆ ಸೇರ್ಕೊಂಡಿದ್ದೀನಿ. ಅದು ಕಾಮರ್ಸ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಕಂಪ್ಯೂಟರ್ ನಾಲೆಜ್ ಇರಬೇಕು ಅನ್ನೋದು. ಯಾವುದೇ ಒಂದು ಕಂಪ್ನಿಗೆ ಹೋದರೂ ಅವ್ರು ಕೇಳೋದೇ ಇವಾಗ ಕಂಪ್ಯೂಟರ್ ಕಲ್ತಿದ್ದೀರಾ, ಕಂಪ್ಯೂಟರ್ ನಾಲೆಜ್ ಇದೆಯಾ ಅನ್ನೋದು. ಅದಕ್ಕಾಗಿ ನಾವು ಇಲ್ಲಿ ಒಂದು ಮಲ್ಲೇಶ್ವರಂ 6th ಕ್ರಾಸಲ್ಲಿರೋ ಈ ಸರ್ವಿಸ್ಗೆ ಸೇರಿಕೊಂಡ್ವಿ. ಚೆನ್ನಾಗಿರೋ ಸರ್ವಿಸ್ ಕೊಡ್ತಾಯಿದ್ದಾರೆ ಅವರು. ಅದರಿಂದ ನಮ್ಗೆ 2 ಮಂತಲ್ಲಿ ಹೇಳ್ಕೊಡ್ತಿದ್ದಾರೆ ಎಲ್ಲ ಬೇಸಿಕ್ಸ್ ಟ್ಯಾಲಿ. ಖುಷಿ ಆಗ್ತು. ಬೇರೆ ಕಡೆ ಹೋದರೆ 1 ಇಯರ್ ಅಂದರೆ ಅವರು ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಬೇರೆ ಕಡೆ ಹೋದರೆ ತುಂಬ ಖರ್ಚಾಗುತ್ತೆ. 8 ಮಂತ್ಸ್ 9 ಮಂತ್ ಅಲ್ಲಿ 7K ಆ ಥರ ಆಗಿರುತ್ತೆ. ಇಲ್ಲಿ ಬಂದಮೇಲೆ ನಾವು ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ಇದರಿಂದ ನಾವು ಈ ಕಲ್ತ್ಕೊಂಡಿರೋದ್ರಿಂದ ನಮಗೆ ಜಾಬ್ ಸಿಗಲಿ ಅಂತ ನಾವು ಅಂದ್ಕೊತೀವಿ. ಎಲ್ರಿಗೂ ಜಾಬ್ ಸಿಗುತ್ತೆ ಕಲ್ತಿರೋದಕ್ಕೆ. ಥ್ಯಾಂಕ್ ಯು. ನನ್ನ ಹೆಸರು ಸಂತೋಷ್ ಅಂತ. BCom ಫಸ್ಟ್ ಇಯರ್ ಓದ್ತಿದ್ದೀನಿ. ಇಲ್ಲೇ ಶೇಷಾದ್ರಿಪುರಂ ಈವ್ನಿಂಗ್ ಕಾಲೇಜಲ್ಲಿ. ನಾನು ಸ್ವತಂತ್ರ ಪಾಳ್ಯದಿಂದ ಬರ್ತಾಯಿದ್ದೀನಿ. ಇಲ್ಲಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಟ್ಯಾಲಿ ಮಾಡಿದ್ದಾರೆ. ನನ್ನನ್ನು ಮಾಡು ಅಂತ ಯಾಕಂದರೆ ಎಲ್ಲರೂ ಮಾಡ್ತಿದ್ದಾರೆ. ಯೂಸರ್ಸ್ ಜಾಸ್ತಿ ಇದೆ. ನನ್ನನ್ನು ಮಾಡಿದ್ರು. ನನ್ನ ಸರೌಂಡಿಂಗಲ್ಲೆಲ್ಲ ಕೇಳಿದ ತಕ್ಷಣ ಟ್ಯಾಲಿಗೆ ಫೀಸ್ ಜಾಸ್ತಿ ಕೇಳ್ತಿದ್ರು. ಇಲ್ಲಂದರೆ ನನಗೆ ಮನೆ ಹತ್ರನೂ ಇತ್ತು ಮತ್ತು ಹೇಳ್ಕೊಡೋದು ಈಸಿಯಾಗಿ ಹೇಳ್ಕೊಡ್ತಾರೆ. ಫೀಸ್ ಫೆಸಿಲಿಟಿನೂ ಕಡಿಮೆ ಇತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಸೇರಿಕೊಂಡೆ. ಬೆಟರಾಗಿ ಟೀಚಿಂಗ್ ಮಾಡ್ತಿದ್ದಾರೆ. ಯೂಸಸ್ ಐತೆ. ಸರ್ಟಿಫಿಕೇಟ್ ಬೇಗನೆ ಕೊಡ್ತಾಯಿದ್ದಾರೆ. ಜಾಬ್ ಫೆಸಿಲಿಟಿನೂ ಅವರೇ ಮಾಡಿಕೊಡ್ತಾ ಇದ್ದಾರೆ. ಜಾಬ್ ಏನಾದರೂ ವ್ಯಾಕೆನ್ಸಿ ಬರ್ತಾಯಿದ್ರೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಫ್ರೆಂಡ್ಸನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಆದಷ್ಟು ಫ್ರೆಂಡ್ಸನ್ನ ಯಾರ್ಯಾರು ಮಾಡಿಲ್ವೋ ಅವರೆಲ್ಲ ಇಂಟ್ರಡ್ಯೂಸ್ ಮಾಡಿ ಇಲ್ಲಿ ಸೇರಿಸಿದ್ವಿ.